ಈ ಸಾಕಾನೆಗಳನ್ನ ಉಪಯೋಗಿಸ್ಕೊಂಡು ಕಾಡಾನೆಗಳನ್ನ ಪಳಗಿಸೋದು. ಅದು ಕೆಡ್ಡ. ಬ್ಯಾಡಮೂಡ್ಲು ಅನ್ನೋ ಗ್ರಾಮದಲ್ಲಿ ಒಂದು ಮನೆ ಕಟ್ಕೊಂಡು ಇರ್ತಾನೆ. ಮೋರ್ಲೆ ಅನ್ನೋದು ಅವನ ಕಿವಿಗೆ ಕೇಳಿದ್ದು ಮೋಳೆ ಅಂತ. ಮೋಳೆ ಅಂತ ಹೇಳಿದ್ರೆ ಈ ಉಪ್ಪಾರ ಜನಾಂಗದವರು ಇರುವಂಥ ಪ್ರದೇಶ ಅದು. 13 years ವಿತ್ ವೈಲ್ಡ್ ಬೀಸ್ಟ್ಸ್ ಆಫ್ ಇಂಡಿಯಾ ಅಂತ. ಉಳಿದ ವರ್ಷ ಎಲ್ಲ ಢಾಕಾ ಕೊಟ್ಟೋಗ್ತಾನೆ. ಬಾಂಗ್ಲಾದೇಶ ಢಾಕಾ ಕೊಟ್ಟೋಗ್ತಾನೆ. ನಿಮಗೆ ವಿಶೇಷ ಅಂತ ಹೇಳಿದ್ರೆ ಇದು ಗೊತ್ತಲ್ಲ ನಿಮ್ಗೆ, ಜಂಗಲ್ ಬುಕ್ ಗೊತ್ತಲ್ಲ ನಿಮಗೆ? ಮೌಗ್ಲಿದು ಆ ಜಂಗಲ್ ಬುಕ್ಕಲ್ಲಿ ಒಂದು ಕ್ಯಾರೆಕ್ಟ್ರನ್ನ ಇವನ ಹೆಸರಿಟ್ಟಿದ್ದಾರೆ. ನಾನು ಹೇಳ್ದಲ್ಲ ಅವನು ಅಣೆಕಟ್ಟು ಇತ್ತು 200 ವರ್ಷದಿಂದ ಅಂತ, ಅದನ್ನ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿರೋನೇ ಅವನು. ಹಿಂಗೆ ಸರ್, ನಮ್ಮ ತಂದೆ ಸರ್ ಇದು. KV ಕೃಷ್ಣಮೂರ್ತಿ ಅಂತ ಅವ್ರು ನಮ್ಮ ತಂದೆ. ಅವರು ಫ್ರೀಡಮ್ ಫೈಟರ್. ಅವರು ಅವರಿಗೆ ತಾಮ್ರಪತ್ರ ಬಂದಾಗ ರೋಟ್ರಿ ಕ್ಲಬ್ನವರು ಸನ್ಮಾನ ಮಾಡಿದ್ದು. ತಂದೆ ಹಾರ ಹಾಕೊಂಡ್ರವರು ಇವರು ಅವ್ರು ರಂಗಸ್ವಾಮಿ ಅಂತ ಇನ್ನೊಬ್ಬರು ಹೋರಾಟಗಾರರು. ಇವರು ಡಾಕ್ಟರ್ S. ರಾಜು ಅಂತ, ಡಾಕ್ಟರ್ M. ಮಾಧವನ್ ಅಂತ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದು ಶಿವಮೊಗ್ಗ ಅನುವಾದ ಸಾಹಿತ್ಯ ಅಕಾಡೆಮಿ. ಈಗ ಕುವೆಂಪು ಭಾಷಾ ಭಾರತಿ ಅಂತಾರೆ ಅದು. ಇದು ನಾಟಕ ಅಕಾಡೆಮಿ. ಇದು ಕಿಚನ್, ಇದು ಅಡುಗೆ ಕೋಣೆ, ಇದು ಬಾತ್ರೂಮ್, ಇಲ್ಲಿ ಇಲ್ಲೊಂದು ಬೆಡ್ರೂಮ್ ಇದೆ. ಇಲ್ಲ ಆ್ಯಕ್ಚುಲಿ ಈ ಜಾಗ ನಿಂತಿದ್ರಲ್ಲ, ಮನೆ ಕಟ್ಟಿದ್ರಲ್ಲ, ಈ ಜಾಗದಲ್ಲಿ ಒಂದು ಗುಡಿಸಲಿತ್ತು. ಆ ಗುಡಿಸಲಲ್ಲೇ ನಾನು ಡಿಗ್ರಿ ಮಾಡಿದ್ದು. ಒಂದು ತೆಂಗಿನ ಗರಿಗಳ ಗುಡಿಸಲು. ಎಲೆಕ್ಟ್ರಿಸಿಟಿ ಇರಲಿಲ್ಲ. ನಾನು ಹಿಂಗೆ ಸೆಕೆಂಡ್ ಡಿಗ್ರಿ ಮಾಡಿದ್ದು ಅಲ್ಲಿ ಓದ್ಕೊಂಡೇ ಮಾಡಿದ್ದು. ಇದು ತಾರಸಿ ಮನೆ, ಅದು ಹಂಚಿನ ಮನೆ. ಇದು ನಮ್ಮ ಸೋದರತೆಗೆ ಕಟ್ಕೊಂಡಿದ್ದ ಮನೆ. ಇದು ಸೈಟ್ ನಮ್ಮ ತಂದೆದೇನೆ. ನಮ್ಮ ಸೋದರ ಇದು ಔಟ್ ಹೌಸ್. ಇದು 40-60 ಸೈಟು. ಇದು 30-20 ಇದನ್ನ ಕಟ್ಟಿದ್ದು ನಮ್ಮ ತಂದೆನೇ. ಕಟ್ಟುವಾಗ ನಾವು PUC ಫೇಲ್ ಔಟಿದೆ. ಹಾಗಾಗಿ ಮನೆ ಕಟ್ಟೋದು ನಮ್ಗೆ ಒಂಚೂರು ಗೊತ್ತಾಯ್ತದೆ. ಇಲ್ಲಿ ರೂಮ್, ಚಿಕ್ಕ ರೂಮ್ಸ್ ಇವೆ. ಅವತ್ತಿನ ಕಾಲದ ಕಪಾಟಗಳು. ಇಲ್ಲ ಇದು ಶ್ರೀಮತಿ ನಳಿನಿ ಅವ್ರು ನನ್ನ ಹೆಂಡತಿ ಇದನ್ನ ಮಾಡಿಸಿದ್ದು. ಅಯ್ಯೋ ಅದೆಲ್ಲ ಮಾಡಿಸಿದ್ದು. ಅದೇ ಇದು ಪುಸ್ತಕ ಭಂಡಾರ ಇದೆ. ಸಾರಿ, ಅದೊಂದು ರೂಮು. ಇದರ ನಿಮ್ಮ ಕೊರಡೆ, ನಿಮ್ಮ ಕೆಲಸ, ನಿಮ್ಮ ಪುಸ್ತಕ, ನಿಮ್ಮ ಭಂಡಾರ. ಸರ್ ಇದು ನನ್ನ ತಡಿ, ನಾನು ಇರ್ತೀನಿ, ಆ ಥರ ಏನಿಲ್ಲ. ಅದು ಕಿಚನ್. ಇದು ಕಿಚನ್ ಸರ್. ಇಲ್ಲಿ ಇದ್ರು ನಮ್ಮ ಸೋದರತ್ತೆ ಅವರೆಲ್ಲ ಇದ್ರು. ಇಲ್ಲಿ ಹೊಸ ತುಂಬ ಒಳ್ಳೆ ಪುಸ್ತಕ. ಅದನ್ನು ಆಮೇಲೆ ಒಂದು ರೂಮ್ ಕಟ್ಕೊಂಡ್ವಿ ನಾವು. ಅದಕ್ಕೂ ನಿಮಗೆ ಸ್ಟಡಿ ರೂಮ್ ಅದು. ಸ್ಟಡಿ ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ಸ್ಟಡಿ. ಇಲ್ಲೊಂದು ಫುಟ್ಬಾಲ್ ಟೀಮ್ ಇತ್ತು, ಅದ್ರದ್ದು ಹಿಸ್ಟ್ರಿ ಸರ್. ಅದು ಇದೆ ಸರ್. ಇದೆಯಾ? ನಿಮ್ಮ ಸಂಪಾದನೆ ಇದು? ಹೌದು ಸರ್. ನಿಮ್ಮ ಹೆಸರೇ ಇಲ್ಲ ಮುಖಪುಟದಲ್ಲಿ? ಇಲ್ಲ, ಇರಬೇಕು. ಇದೆ. ಗೋಲ್ ಚಾಮರಾಜನಗರದ ಫುಟ್ಬಾಲ್ ತಂಡದ ನೆನಪುಗಳು. ಈಗ ಮಧ್ಯಾಹ್ನ ಪೀಠ. ಇದು ನನ್ನ ನಾಟಕ. ಕುಡಿ ಒಂದು ಕಾಪಿ ಇದ್ರೆ. ತಲೆಭಾಗದ ಜನ. ಇದು ಒಂದೇ ಒಂದು ಪ್ರತಿ ಇದೆ, ಅದು ಬೇಡ.
ಇದೇನು ಒಳ್ಳೇದಲ್ಲ ಬೆಳೆದ್ರೆ ಸರ್ ಅದೇ ಏನೋ ಬಳ್ಳಿ ಹಬ್ಬಿಸ್ತಾರೆ ನೀವು ಹಿಂಗೆ ಬಿಟ್ಬಿಟ್ಟಿದ್ದಾನೆ ಅಲ್ಲೆಲ್ಲ ಅದು ಬಿದೋಗಿದೆ ಅದು. ಓ ಇಲ್ಲ ತಪ್ಪಿಸಿದ್ರಾ ವಿಪರೀತ ಬೆಳೆದಿದೆ. ಒಂದು ನೀವು ಉಳ್ಳಿದಲ್ಲಿ ಕಾಸು ಕೊಟ್ಟು ಕೊಳ್ಳಂಗಿಲ್ಲ. ಇಲ್ಲ, ಇದೆಲ್ಲ ನಂದು, ಇದು ನಂದು ಯಾವುದೂ ನಂದಲ್ಲ, ಇದೆಲ್ಲ ನನ್ನ ಹೆಂಡತಿ ಇದು ಇದಾದ ಗೊಬ್ಬರ ಮಾಡ್ಕೊಂಡಿದ್ದಾಳೆ. ಸರಿ ಸರಿ. ಏನೋ ಮಾಡಿ ಕ್ಷೇತ್ರವೇ ನಿಮ್ದಲ್ವಾ? ನಮ್ದಲ್ಲ. ಬಂದ್ಬಿಡಿ ಈಗ ರಥಗಳ ಆಚೆ. ಈ ಕ್ಷೇತ್ರ ಯಾವ ಕ್ಷೇತ್ರವೂ ನಮ್ದಲ್ಲ ಅಂದರೆ ಗಾಂಧೀಜಿ ಬಗ್ಗೆ ನಿಮಗೆ ಮಮಕಾರ ವಿಶೇಷವಾಗಿ? ಭಾಳ ದೊಡ್ಡ ವ್ಯಕ್ತಿ ಸರ್ ನನ್ನ ದೃಷ್ಟಿಲಿ. ಗಾಂಧಿನೇ, ಗಾಂಧಿ ಆ್ಯಂಡ್ ನೆಹರು ಇಬ್ಬರು. ಹೇಗೆ ಒಂದೆರಡು ನಿಮಿಷ ವಿವರಿಸಿ ಹೇಳಿ ಅದನ್ನು. ಯಾವ ಥರ? ಹೇಗೆ ನಿಮ್ಮ ದೃಷ್ಟಿಯಲ್ಲಿ ಹೇಗೆ ದೊಡ್ಡ ಮನುಷ್ಯ ಆದರು ಅಂತಾರೆ, ನೀವು ಹೇಗೆ ಗ್ರಹಿಸ್ಕೊಂಡ್ರಿ ಅವ್ರನ್ನ ಅಂತ? ಈಗ ನೆಹರು ಪ್ರಧಾನಿ ಆದಾಗ ನಮಗೆ ಬಿಟ್ಟೋಗಿದ್ದೇನು, ಬ್ರಿಟಿಷರ್ಸು ಖಾಲಿ ಖಜಾನೆ, ಖಾಲಿ ಕಣಜ, ಅಸಂಖ್ಯಾತ ಜನದಲ್ಲಿ ನಿರಾಶ್ರಿತರು ಮೇಂಟೈನ್ ಮಾಡಿದ್ನಲ್ಲ ದೊಡ್ಡ ನಾಯ. ಮತ್ತು ಮೋಸ್ಟ್ ಹ್ಯೂಮನ್ ಫೆಲೋ ಅವನು, ತುಂಬ ಮಾನವೀಯ ಇದಿದ್ದು. ಇವತ್ತು ಅಕಾಡೆಮಿ ಆಗಿದ್ದು ಅವನಿಂದಾನೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಇಟ್ ಇಸ್ ಹಿಸ್ ಡ್ರೀಮ್. ಗಾಂಧಿ ಬಗ್ಗೆ, ವಿವೇಕಾನಂದರ ಬಗ್ಗೆ, ನೆಹರು ಬಗ್ಗೆ ಅತ್ಯಂತ ಗೌರವ ನಮಗೆ. ಇದು ಹರಿಜನ್ ಪತ್ರಿಕೆ, ಗಾಂಧೀಜಿಯವರು ತರ್ತಾ ಇದ್ದಂಥ ಪತ್ರಿಕೆ. ಇದ್ರ ಕೊನೆಗಾಲದ ಪತ್ರಿಕೆ ಇದು, 47ನೇ ಇಸ್ವಿ ಇಶ್ಯೂ ಇದು. ಅಷ್ಟೊತ್ತಿಗಾಗಲೇ ಅವ್ರದ್ದು 11 ವರ್ಷ ಆಗೋಗಿತ್ತು ಹಿಂದೆಲ್ಲ. ಇನ್ಫ್ಯಾಕ್ಟ್ ಯಂಗ್ ಇಂಡಿಯಾ ಅಂತ ತರ್ತಾಯಿದ್ರು ಅವರು ಪತ್ರಿಕೆನ. ಈ ಪೂನಾ ಪ್ಯಾಕ್ಟ್ ಆದಮೇಲೆ ಅವರು ಬೇರೆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು ಗಾಂಧಿ. ತುಂಬ ಬದಲಾವಣೆ ಆದರು ಅವರು. ಆಗ ಪತ್ರಿಕೆ ಹೆಸರು ಬದಲಾಯಿಸಿದ್ರು. ಯಂಗ್ ಇಂಡಿಯಾ ನಿಲ್ಲಿಸ್ಬಿಟ್ಟು ಹರಿಜನ್ ಅಂತ ಮಾಡಿದ್ರು. ಯಂಗ್ ಇಂಡಿಯಾ ಅಂತ ಇತ್ತದು, ಇದನ್ನ ಹರಿಜನ್ ಅಂತ ಮಾಡಿದ್ರು. ಹರಿಜನ್ ಮಾಡಿ, ಯಾಕಂದರೆ ಅಂಬೇಡ್ಕರ್ಗೂ ಅವ್ರಿಗೂ ಪ್ಯಾಕ್ಟ್ ಆಯ್ತಲ್ಲ ಯರವಾಡದಲ್ಲಿ, ಅದರದ್ದು ಇನ್ಫ್ಲೂಯೆನ್ಸ್ ಇದು. ಈ ಅಡ್ವರ್ಟೈಸ್ಮೆಂಟ್ ಇಲ್ಲದಿರೋ ಪತ್ರಿಕೆ, ಅಡ್ವರ್ಟೈಸ್ಮೆಂಟ್ ಇರ್ತಿಲ್ಲ. ಇಂಗ್ಲೀಷು, ಗುಜರಾತಿ ಎರಡರಲ್ಲೂ ಬರೋದು. ತರಿಸ್ತಿದ್ರಂತ ನಮ್ಮ ತಂದೆ ಉಳ್ಕೊಂಡಿದೆ ಅಷ್ಟೇ. ನಾನು ಹುಟ್ಟಿದ್ದು 49, ಇದು 47ನೇ ಇಸ್ವಿದಿದ್ದು. ಅದು ಕಟ್ ಮಾಡ್ತಿರಲಿಲ್ಲ ಪೇಪರು, ಅದಕ್ಕೆ ವಿಶೇಷ ಅಂದರೆ ಹಿಂಗೆ ಫೋಲ್ಡ್ ಆಗೇ ಬರೋದು. ಏನು ವಿಶೇಷ ಮಾಹಿತಿನೂ ಇಲ್ಲ ಸರ್. ಇಲ್ಲಿ ಚಾಮರಾಜನಗರಕ್ಕೆ ಒಂದು 11 ಕಿಲೋಮೀಟ್ರ್ ದೂರದಲ್ಲಿ ಬ್ಯಾಡಮೂಡ್ಲು ಅಂತ ಒಂದು ಗ್ರಾಮ ಇದೆ. ಬ್ಯಾಡಮೂಡ್ಲು ಅಂತ ನಿಜ, ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮಲ್ಲಿ ಪೊಲೀಸ್ ಆಫೀಸರ್ ಆಗಿದ್ರಲ್ಲ ಡಾಕ್ಟರ್ PS ರಾಮಾನುಜಮ್ ಅಂತ ಕೇಳಿದ್ದೀರ ನೀವು? ಹಾಂ, ಅವ್ರು ಹುಟ್ಟಿದೂರದು. ಅವರು ಓದಿದ್ದು ಎಲ್ಲ ಅಲ್ಲೇ, ಪ್ರೈಮರಿ ಸ್ಕೂಲ್ ಓದಿದ್ದಿಲ್ಲ ಅದೇ. ಅವನೊಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ 1774-78 ಒಬ್ಬ G.P. ಸ್ಯಾಂಡರ್ಸನ್ ಅನ್ನೋನು ಒಬ್ಬ ಬ್ರಿಟಿಷ್ ಅಲ್ಲಿದ್ದ. ಅವನು ಯಾತಕ್ಕೋ ಬರ್ತಾನವನು. ಅವನು ಬರೋದು ಇದಕ್ಕೆ ಏನೋ ಕಾಫಿ ಎಸ್ಟೇಟ್ ಮಾಡಬೇಕು ಅಂತ. ಅವನಿಗೆ ಬಹುಶಃ ಮಾರಿಸ್ ಗೊತ್ತಿದ್ದ ಅಂದ್ಕೊಳ್ಳುತ್ತೆ. ಕಾಫಿ ಎಸ್ಟೇಟ್ ಮಾಡಬೇಕು ಅಂತ ಬರ್ತಾನವನು. ಆಗಲ್ಲ ಅವನಿಗೆ. ಹುಣಸೂರು ಹತ್ರ ಬಂದಾಗ ಹುಣಸೂರಲ್ಲಿ ಆ ನೀರಾವರಿ ಸಿಸ್ಟಮ್ನ ರಿಪೇರಿ ಮಾಡೋಕ್ಕೆ ಹೋಗ್ತಾನೆ ಹುಡುಗ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಅವನು ಈ ಬ್ಯಾಡ್ಮೂಡ್ಲಿಗೆ ಬರ್ತಾನೆ. ಬ್ಯಾಡ್ಮೂಡ್ಲಿಗೆ ಬಂದರೆ ಅವನು ಯಾಕೆ ಬ್ಯಾಡ್ಮೂಡ್ಲಿಗೆ ಬರ್ತಾನೆ ಅಂದರೆ, ಅವನು ಈಸ್ ಎಕ್ಸ್ಪರ್ಟ್. ಅವನದೇ ಆದಂಥ ಒಂದು ವಿಧಾನ ಇರುತ್ತೆ, ಖೆಡ್ಡ ಆಪ್ರೇಷನ್ಸ್. ಇವತ್ತೆಲ್ಲ ಖೆಡ್ಡ ಅಂತಿರಲ್ಲ ಈಗ, ಆ ಖೆಡ್ಡದ ಪಿತಾಮಹ ಅವನೇ, ಸ್ಯಾಂಡರ್ಸನ್ ಅವನೇ ಪಿತಾಮಹ. ಈ ಸಾಕಾನೆಗಳನ್ನ ಉಪಯೋಗಿಸ್ಕೊಂಡು ಕಾಡಾನೆಗಳನ್ನ ಪಳಗಿಸೋದು, ಅದು ಖೆಡ್ಡ. ಇಲ್ಲಿ ಆನೆಗಳು ಜಾಸ್ತಿ ಇದ್ದರಿಂದ ಇಲ್ಲಿಗೆ ಅವನು ಪೋಸ್ಟಿಂಗ್ ಆಗುತ್ತೆ. ಇಲ್ಲಿ ಪೋಸ್ಟಿಂಗ್ ಆದಾಗ ಆ ಬ್ಯಾಡಮೂಡ್ಲು ಅನ್ನೋ ಗ್ರಾಮದಲ್ಲಿ ಒಂದು ಮನೆ ಕಟ್ಕೊಂಡು ಇರ್ತಾನೆ. ಆ ಮನೆಗೆ ಮೋರ್ಲೆ ಹಾಲ್ ಅಂತ ಹೆಸರಿಟ್ಟಿರ್ತಾನೆ. ಮೋರ್ಲೆ ಹಾಲ್ ಅಂತ. ಮೋರ್ಲೆ ಅನ್ನೋದು ಅವನ ಕಿವಿಗೆ ಕೇಳಿದ್ದು ಮೋಳೆ ಅಂತ. ಮೋಳೆ ಅಂತ ಹೇಳಿದ್ರೆ ಈ ಉಪ್ಪಾರ ಜನಾಂಗದವರು ಇರುವಂಥ ಪ್ರದೇಶ. ಅದು ಬರೀ ಉಪ್ಪಾರರೇ ಇರ್ತಾರಲ್ಲಿ. ಅಲ್ಲಿ 2-3 ಹಳ್ಳಿಗಳು ಬರೀ ಉಪ್ಪಾರರೇ ಇರೋದು. ದೊಡ್ಡ ಮೋಳೆ, ಚಿಕ್ಕ ಮೋಳೆ, ಬ್ಯಾಡ್ಮೂಡ್ಲು ಇವೆಲ್ಲ ಉಪ್ಪಾರ ಇರೋದು. ಅಲ್ಲಿ ಇರ್ತಾನವನು. ಅವನು ಏನು ಮಾಡ್ತಾನೆ, ದೊಡ್ಡ ಕೆಲಸ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನೊಂದು ಪುಸ್ತಕ ಬರೀತಾನೆ, 13 years ವಿತ್ ವೈಲ್ಡ್ ಬೀಸ್ಟ್ಸ್ ಆಫ್ ಇಂಡಿಯಾ ಅಂತ. ಅವನು 13 ವರ್ಷ ಇಂಡಿಯಾದಲ್ಲಿ ಈ ಕಾಡಲ್ಲಿ ಕೆಲಸ ಮಾಡ್ತಾನೆ.
ಅದರಲ್ಲಿ ಕೆಲವು ವರ್ಷ ಅಲ್ಲಿರ್ತಾನೆ ಅವನು, ಉಳಿದ ವರ್ಷ ಎಲ್ಲ ಢಾಕಾಗೆ ಹೊಟ್ಟೋಗ್ತಾನೆ ಅವನು, ಬಾಂಗ್ಲಾದೇಶ ಢಾಕಾಗೆ ಹೊಟ್ಟೋಗ್ತಾನೆ. ಅದೆಲ್ಲ ರೆಕಾರ್ಡ್ ಮಾಡ್ಯಾನ ಅವನು. ಇಲ್ಲಿಯ ಜನಗಳ ರೀತಿ ನೀತಿ, ಇಲ್ಲಿ ಬೆಳೀತಿದ್ದ ಬೆಳೆ, ಇಲ್ಲಿಯ ಕಾಡು ಪ್ರಾಣಿಗಳು, ಆನೆಗಳನ್ನ ಹಿಡಿತಿದ್ದು ಹೆಂಗೆ, ಅಲ್ಲಿ ಎಷ್ಟು ಪ್ರಾಣಿಗಳಿದ್ವು, ಇಲ್ಲಿಯ ಜನ ಎಂಥ ರೂಪ ಅವರು ಎಲ್ಲ ರೆಕಾರ್ಡ್ ಮಾಡ್ಯಾನ ಆ ಪುಸ್ತಕದಲ್ಲಿ. ಅದು ಬಹಳ ಇಂಪಾರ್ಟೆಂಟ್ ಪುಸ್ತಕ, ಅದು 13 years ವಿತ್ ವೈಲ್ಡ್ ಲೈಫ್ ಇನ್ ಇಂಡಿಯಾ ಅಂತ ಅವನು ಬರ್ಕೊಂಡು ಹೋಗ್ತಾನೆ. ಅವನು ಅಲ್ಲಿದ್ದ 1774. ಈಗಲೂ ಕೂಡ ಅಲ್ಲಿ ಒಂದು ಕಲ್ಲಿದೆ, ಆ ಕಲ್ಲಲ್ಲಿ G.P. ಸ್ಯಾಂಡರ್ಸನ್ ಎರೆಕ್ಟೆಡ್ 1958, ಕೆಳಗಡೆ 1774 ಅಂತಿದೆ. 1768 ಬಂದ ಅವನು, 3-4 ವರ್ಷ ಇದ್ದ ಅವನು. ಐಟರ್ನೇಷನ್ನು ಈ ಕಡೆ ಬಿಳಿಗಿರಿರಂಗನ ಬೆಟ್ಟದ ಬುಡದಿಂದ ಆ ಕಡೆ ಊಟಿ ತನಕ ಅಲ್ಲಿ ಆನೆಗಳು ಹಿಡಿಯೋಕ್ಕೆ ಹೋಗ್ತಿದ್ದ ಅವನು. ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡಿ ಅವನು G.P. ಆಮೇಲೆ ವಾಪಸ್ ಹೋದ ಅವನು. ಹೋಗುವಾಗ ಮಧ್ಯದಲ್ಲೆಲ್ಲೋ ಏನೋ ಕಾಯಿಲೆ ಆಗಿ ಸತ್ತೋಗ್ಬಿಟ್ಟ ಅವನು, ಹೋಗಲೇ ಇಲ್ಲ ಅವನು. ನಿಮಗೆ ವಿಶೇಷ ಅಂತ ಹೇಳಿದ್ರೆ ಇದು ಗೊತ್ತಲ್ಲ ನಿಮ್ಗೆ, ಜಂಗಲ್ ಬುಕ್ ಗೊತ್ತಲ್ಲ ನಿಮಗೆ, ಮೌಗ್ಲಿದು. ಆ ಜಂಗಲ್ ಬುಕ್ಕಲ್ಲಿ ಒಂದು ಕ್ಯಾರೆಕ್ಟ್ರನ್ನ ಇವನ ಹೆಸರಿಟ್ಟಿದ್ದಾರೆ, ಯಾವುದೋ ಒಂದು ಕ್ಯಾರೆಕ್ಟ್ರಿಗೆ ಇವನ ಹೆಸರಿಟ್ಟಿದ್ದಾರೆ. ಅವನು ಪ್ರಾಣಿಗಲ್ಲ, ಮನುಷ್ಯನಿಗೆ ಇವನ ಹೆಸರಿಟ್ಟಿದ್ದಾರೆ, ಕಿಪ್ಲಿಂಗು. ಯಾಕೆಂದರೆ ಅವನು ಇಂಡಿಯಾದ, ಅವ್ರಿಗೆ ಹೊರದೇಶದವನೇ ಇಂಡಿಯಾದಲ್ಲಿದ್ದ ಅವನು. ಒಂದಿತ್ತು ಸ್ಯಾಂಡರ್ಸನ್. ಅದೇ ಒಂದು ಕಲ್ಲಿದೆ, ಅವನು ಆ ಜಾಗ ಇದೆ. ಏನಿಲ್ಲ, ಏನು ಸರ್ 250 ವರ್ಷ ಆಗೋಯ್ತು. ನಾನು ಹೇಳ್ದಲ್ಲ ಅದೊಂದು ಅಣೆಕಟ್ಟು ಇತ್ತು 200 ವರ್ಷದಿಂದ ಅಂತ, ಅದನ್ನ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿರೋನೇ ಅವನು. ಆಮೇಲೆ ಹುಡುಗಿ ನೋಡ್ಕೊಂಡು ಬಂದೆ ನಾವು ಹೋಗಿ. ಗೊಟ್ಟೆ ಆ ಪುಸ್ತಕ ತೋರಿಸ್ತೀನಿ ನಿಮಗೆ. ಬೀಸ್ಟ್ಸ್ ಆಫ್ ಇಂಡಿಯಾ, G.P. ಸ್ಯಾಂಡರ್ಸನ್. ಇಲ್ಲ ಅದು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ರಾಬ್ಲಮ್ ಅಂದರೆ ಇದಿಷ್ಟು ಮಾಡೋ ಅಗತ್ಯ ಇಲ್ಲ, ಇಲ್ಲಿ ಎಷ್ಟು ದಿವಸ ಇದ್ದ ಅದನ್ನು ಮಾತ್ರ ಮಾಡಬೇಕು ಅಂತ ಹೇಳ್ತೀನಿ ತಾಳೆ. ಹಾಂ, ತರಿಸ್ದೆ ಸರ್ ನಾನು ಅಮೆಝಾನಿಂದ. ಅದೆಷ್ಟೋ 2,000 1,000 ಏನೋ ತರಿಸ್ದೆ ನಾನು. ಫಸ್ಟ್ ಪಬ್ಲಿಷ್ಡ್ 1879. ಇಲ್ಲಿ ಹೇಳ್ತಾ ನೋಡಿ, ರುಡ್ಯಾರ್ಡ್ ಕಿಪ್ಲಿಂಗ್, ಅದೇ ಜಂಗಲ್ ಬುಕ್ ಬರೆದಲ್ಲ, ರುಡ್ಯಾರ್ಡ್ ಕಿಪ್ಲಿಂಗ್ ಈಸ್ ಥಾಟ್ ಟು ಹ್ಯಾವ್ ಬೇಸ್ಡ್ ದಿ ಕ್ಯಾರೆಕ್ಟರ್ ಪೀಟರ್ಸನ್ ಸಾಹೇಬ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಂತೆ. ಪೀಟರ್ಸನ್ ಸಾಹೇಬ್ ಆನ್ ಹಿಮ್, ಇವನ್ನ ನೋಡ್ಕೊಂಡು ಆ ಪೀಟರ್ಸನ್ ಸಾಹೇಬ್. ಈ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾನೆ. ಇದು ಮೋಸ್ಟ್ಲಿ ಇದು ರೀಪ್ರಿಂಟ್ಸ್ ಮಾಡಿದ್ರಲ್ಲ, ಇದು ಸ್ಕ್ಯಾನ್ ಮಾಡ್ಬಿಟ್ಟು ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಅದ ಮ್ಯಾಪ್ ಚಿತ್ರಗಳೆಲ್ಲ ಮೋಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ನೋಡಿ. ಹಾಂ, ಒರಿಜಿನಲ್ ಫೋಟೋ ಚೆನ್ನಾಗಿದೆ ಅಂತ ಕಾಣುತ್ತೆ, ಇದು ಸ್ಕ್ಯಾನ್ ಮಾಡಿ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಮೋಸ್ಟ್ಲಿ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಗೆ ಮಾತನಾಡು.